ಇವತ್ತು ಯಾವ ಕಾರಣಕ್ಕೆ ನಾವು ಇದನ್ನ ನಿಮಗೆ ಅಪ್ಡೇಟ್ ಮಾಡಬೇಕು ಅಂತ ಅನ್ಕೊಂಡ್ವಿ ಅಂತಂದ್ರೆ, ನಿಮ್ಗೆಲ್ಲರೂ ತಿಳಿದಾಗ ವಯಸ್ಸಾಗ್ತಾ ಪ್ರಾಸ್ಟೇಟ್ ಅನ್ನೋ ಒಂದು ಗ್ರಂಥಿ ದೊಡ್ಡಾಗ್ತಾ ಹೋಗುತ್ತೆ. ಅದರಿಂದ ಯೂರಿನ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದರಲ್ಲಿ ಒಬ್ಸ್ಟ್ರಕ್ಷನ್ ಇರುತ್ತೆ, ಕೆಲವರಿಗೆ ಸಡನ್ ಆಗಿ ಯೂರಿನ್ ಕಂಪ್ಲೀಟ್ ಆಗಿ ಬ್ಲಾಕ್ ಕೂಡ ಆಗುತ್ತೆ. ಅದಕ್ಕೆ ಹೊಸದಾದ ವಿಧಾನದಲ್ಲಿ ಲೇಸರ್ ಮೂಲಕವಾಗಿ ಪ್ರಾಸ್ಟೇಟ್ ನ ತೆಗಿಲಿಕ್ಕೆ ಆಗ್ತಾ ಇದೆ. ಇದು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ಬಟ್ ಇದರ ಟೆಕ್ನಾಲಜಿ ಮತ್ತೆ ಟೆಕ್ನಿಕ್ ಮತ್ತೆ ಎಕ್ಸ್ಪರ್ಟೀಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ರೀಸೆಂಟ್ ಆಗಿ ಒಂದು 92 ವರ್ಷದ ಒಂದು ಜೆಂಟಲ್ಮನ್ಗೆ ಈ ಆಪರೇಷನ್ ಬೇಕಾಯಿತು. ಅದನ್ನ ತುಂಬಾ ಸೇಫ್ ಆಗಿ ಮಾಡಿದ್ವಿ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ವಯಸ್ಸಾದ್ರೂ ಕೂಡ ಎಷ್ಟೇ ಡಿಸೀಸಸ್ ಬೇರೆ ಕೋಮಾರ್ಬಿಡಿಟೀಸ್ ಇದ್ರೂ ಕೂಡ ಇದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು, ಒಳ್ಳೆ ಫಲಿತಾಂಶ ಇದರಲ್ಲಿ ಸಿಗುತ್ತೆ. ಮತ್ತೆ ನಮ್ಮ ಯೂರಾಲಜಿ ಎಕ್ಸ್ಪರ್ಟ್ ವಿದೇಶಿದರೆ ಅವರು ಈ ಪ್ರೊಸೀಜರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲ ನಿಮ್ಮ ಮಿತ್ರ ಪತ್ರಕರ್ತರಿಗೆ ಜರ್ನಲಿಸ್ಟ್ಗೆ. ನಾನು ಡಾಕ್ಟರ್ ದಿನೇಶ್ ಕುಮಾರ್, ಯೂರಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಲ್ಲಿ. ಇವತ್ತಿನ ವಿಷಯ ಏನಂದರೆ, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿ ಅದು ಯಾವ ಥರ ಪ್ರಾಬ್ಲಮ್ ಕೊಡುತ್ತೆ ಮತ್ತು ಅದಕ್ಕೆ ಯಾವ ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನೋದು. ಮತ್ತು ಇದಕ್ಕೆ ಕೇಸ್ ಬಗ್ಗೆ ಹೇಳೋದಾದರೆ, ಒಂದು 92 year old gentleman who was a retired teacher. He was in Mangalore, village. He was a retired teacher, and ಏನಾಯ್ತಂದ್ರೆ, he developed unable to pass urine complete block ಆಗಿ. Then he went to nearby doctor. ಅವರು they put a catheter, urine pipe ಹಾಕಿ ಅದನ್ನ ಯೂರಿನ್ ಡ್ರೈನ್ ಮಾಡ್ತಾ ಇದ್ರು. ಸೊ ಮತ್ತೆ ಯೂರಿನ್ ಪೈಪ್ ತಂದ್ಮೇಲೆ ಅವ್ರಿಗೆ ಮತ್ತೆ ಯೂರಿನ್ ಮಾಡೋಕ್ಕಾಗಿಲ್ಲ. ಮತ್ತೆ ಅವ್ರು ಯೂರಿನ್ ಪೈಪ್ ಹಾಕಿ ಅದನ್ನ ಏನು ತಂದು ಆಗ್ತಾ ಇದೆ ಅಂತ ಅವ್ರು ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಅಲ್ಟ್ರಾಸೌಂಡಲ್ಲಿ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗಿ ತುಂಬ ದೊಡ್ಡದಾಗಿ ಆಲ್ಮೋಸ್ಟ್ 140-50 cc ಆಗಿ. ನಾರ್ಮಲ್ ಪ್ರಾಸ್ಟೇಟ್ ಒಂದು 15-20 cc ಇರುತ್ತೆ. ಇದು ಆಲ್ಮೋಸ್ಟ್ ಒಂದು 10 times ಎನ್ಲಾರ್ಜ್ ಆಗಿ ಅದು ಯೂರಿನ್ ಪೈಪ್ ಒಳಗಡೆ ಬಿಡ್ಕೊಂಡು ಕಂಪ್ಲೀಟ್ ಯೂರಿನ್ ಬ್ಲಾಕ್ ಮಾಡಿ ಅವರು ಪೈಪ್ ಮೇಲೆ ತೆಗೆದರು. ಆಮೇಲೆ ಅವರಲ್ಲಿ ಲೋಕಲ್ ಡಾಕ್ಟರ್ ಕೇಳಿದಾಗ, ಈಗಾಗಿರೋದ್ರಿಂದ ರೆಗ್ಯುಲರ್ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಏನಂದರೆ ಕರೆಂಟಲ್ಲಿ ಮಾಡುವಂಥ ಒಂದು TURP ನಿಮಗೆ ರಿಸ್ಕ್ ಇದೆ ಅಂತ ಅವ್ರಿಗೆ ಹೇಳಿದ್ರು. ಆವಾಗ ಅವರಿಗೆ ಗೊತ್ತಾಯಿತು, ಇದು ಮೈಸೂರಲ್ಲಿ ಇದು ಲೇಸರ್ ಮುಖಾಂತರ ಈ ಒಂದು ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ, ಸೇಫ್ ಆಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನು ಈ ಒಂದು ಗೆಡ್ಡೆನ ತೆಗಿಬೋದು ಅನ್ನೋದು ಅವ್ರಿಗೆ ಗೊತ್ತಾದ್ಮೇಲೆ ಅವರು ನಮ್ಮಲ್ಲಿ ಮೈಸೂರಿಗೆ ನಮ್ಮ ಆಸ್ಪತ್ರೆಗೆ ಬಂದು ನಾನು ನೋಡಿದಾಗ ಅವ್ರಿಗೆ 92 ವರ್ಷ, ಅವ್ರಿಗೆ BP ಮತ್ತು ಶುಗರ್ ಇತ್ತು, ಪ್ಲಸ್ ಹಾರ್ಟ್ ಪ್ರಾಬ್ಲಮ್ ಇತ್ತು. ಸೊ ಈ ಥರ ಎಲ್ಲ ಸಮಸ್ಯೆ ಇದ್ದು, ಅದ್ರ ಜೊತೆಗೆ ಈ ಒಂದು ಯೂರಿನ್ ಪೈಪ್ ಹಾಕೊಂಡು ಆಲ್ಮೋಸ್ಟ್ ಅವರು 2 ತಿಂಗಳಿಂದ ಯೂರಿನ್ ಪೈಪ್ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಆ ಒಂದು ಪ್ರಾಬ್ಲಮಿಂದ ಅವರು ಸಫರ್ ಮಾಡ್ತಾ ಇದ್ರು. ಸೊ ಅವಾಗ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಈ ಒಂದು ಲೇಸರ್ ನಮಗೆ ಏನೋ ಅದಕ್ಕೆ ಯಾವ ಥರ ಮಾಡ್ತೀವಿ ಅಂತ. ಈ ಒಂದು ಲೇಸರ್ ಟೆಕ್ನಾಲಜಿ ಏನಂದರೆ, ಹೊಟ್ಟೆ ಕಟ್ ಮಾಡಿದೆ, ಏನು ತೂತ ಮಾಡಿದೆ, ಥ್ರೂ ಯೂರಿನ್ ಪೈಪಿಂದ ಮಾಡುವಂಥ ಒಂದು ಇದು ಶಸ್ತ್ರಚಿಕಿತ್ಸೆ. ಇದನ್ನು ನಾವೇನು ಮಾಡ್ತೀವಿ, ಅನಸ್ತೀಶಿಯಾ, ಅಂಡರ್ ಅನಸ್ತೀಶಿಯಾ ಅಂದರೆ ಸ್ಪೈನಲ್ ಅನಸ್ತೀಶಿಯಾದಲ್ಲಿ ಮಾಡುವಂಥ ಒಂದು ಪ್ರೊಸೀಜರ್ ಇದು. ಸ್ಪೈನಲ್ ಅನಸ್ತೀಶಿಯಾದಲ್ಲಿ ಥ್ರೂ ಯೂರಿನರಿ ಪ್ಯಾಸೇಜ್ ಮುಖಾಂತರ ಅದನ್ನು ಲೇಸರ್ನ ಯೂಸ್ ಮಾಡಿ ಅದನ್ನು ನಾವು ಗೆಡ್ಡೆನ ಸ್ಕ್ರೇಪ್ ಔಟ್ ಮಾಡಿ ಸಕ್ ಔಟ್ ಮಾಡೋದು. ಸೊ ಮುಂಚೆ ಎಲ್ಲ ಇದನ್ನು ಇಲ್ಲ ಓಪನ್ ಮಾಡಿ, ಇಲ್ಲ ಕರೆಂಟ್ ಮುಖಾಂತರ TURP ಮುಖಾಂತರ ಮಾಡಬೇಕಾಗೋದು. ಈ ಕರೆಂಟ್ ಮುಖಾಂತರ ಮಾಡಿದಾಗ ಕೆಲವು ಸಮಸ್ಯೆಗಳು ಬರ್ಬೋದು. ಎಸ್ಪೆಷಲಿ ವಯಸ್ಸಾಗಿದ್ದಾಗ ಈ ಕರೆಂಟ್ ಯೂಸ್ ಮಾಡಿ ಅದರಲ್ಲಿ ನಾವು ಗ್ಲೈಸಿನ್ ಅಂತ ಯೂಸ್ ಮಾಡ್ತೀವಿ, ಇಲ್ಲ ವಾಟರ್ ಯೂಸ್ ಮಾಡ್ತೀವಿ. ಸೊ ಗ್ಲೈಸಿನ್ ಯೂಸ್ ಮಾಡಿದಾಗ ಆ ಒಂದು ಫ್ಲೂಯಿಡ್ ಬಾಡಿಗೆ ಅಬ್ಸರ್ವ್ ಆಗಿ ಹಾರ್ಟ್ ಮೇಲೆ ಒತ್ತಡ ಬೀಳುತ್ತೆ. ಸೊ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಆ ಒಂದು TURP ಮಾಡಿದಾಗ ನಮಗೆ ಟೈಮ್ ಲಿಮಿಟ್ ಇದೆ. ಅದನ್ನು ನಾವು 60 minutes to 90 minutes ಅಷ್ಟೇ ಮಾಡೋಕ್ಕಾಗುತ್ತೆ. ಆ ಥರ ತುಂಬ ದೊಡ್ಡ ಗ್ಲ್ಯಾಂಡ್ ಇದ್ದಾಗ 2 ಸ್ಟೇಜ್ ಕೆಲವು ಸಲ ಮಾಡಬೇಕಾಗುತ್ತೆ. ಈ ಲೇಸರ್ದು ಅಡ್ವಾಂಟೇಜ್ ಏನಂದರೆ, ಲೇಸರಲ್ಲಿ ನಾವು ಯೂಸ್ ಮಾಡೋದು ಸೆಲೈನ್. ಸೊ ಸೆಲೈನ್ ಅಬ್ಸರ್ವ್ ಆದರೆ ಅದು ನಮ್ಮ ರಕ್ತದಲ್ಲಿರೋ ಪ್ಲಾಸ್ಮಾಗೆ ಈಕ್ವಲೆಂಟ್. ಸೊ ಆಗ ಬಾಡಿ ಮೇಲೆ ಏನು ಎಫೆಕ್ಟ್ ಆಗಲ್ಲ. ಎಲೆಕ್ಟ್ರೋಲೈಟ್ಸ್ ಏನು ಸೋಡಿಯಂ ಲೆವೆಲ್ ಎಲ್ಲ ಕಡಿಮೆ ಆಗಲ್ಲ, ಹಾರ್ಟ್
ಫ್ಲೂಯಿಡ್ ಅಬ್ಸರ್ವ್ ಆದ್ರೂ ಅದು ಕಿಡ್ನಿ ಮುಖಾಂತರ ಈ ಒಂದು ನಾರ್ಮಲ್ ಸಲೈನ್ ಆಚೆ ಬರುತ್ತೆ. ಸೊ ಒಂದು ಈ ಪ್ರೊಸೀಜರ್ ಟಾಲರೆನ್ಸು ಚೆನ್ನಾಗಿರುತ್ತೆ. ಆದ್ರಿಂದ ತುಂಬ ವಯಸ್ಸಾದ್ರೂ 37-35 ವರ್ಷ ಆದ್ರೂ ಈ ಒಂದು ಪ್ರೊಸೀಜರ್ನ ಸೇಫ್ ಆಗಿ ಮಾಡ್ಬೋದು. ಹೊಟ್ಟೆ ಕಟ್ ಮಾಡದೆ ರೋಲ್ ಮಾಡದೆ ಇದನ್ನ ಯೂರಿನ್ ಮುಖಾಂತರನೇ ಮಾಡಿ ಆಮೇಲೆ ಏನು ಮಾಡ್ತೀವಿ ನಾವು ಎಣ್ಣೆನ ತೆಗೆದು ಅದನ್ನ ನಾವು ಟೆಸ್ಟ್ಗೂ ಕಳಿಸ್ತೀವಿ. ಮತ್ತೆ ಒಂದು 2 days 3 days ಆದಮೇಲೆ ಎಲ್ಲ ಒಳ್ಳೆ ಹೀಟ್ ಆದಮೇಲೆ ಆ ಯೂರಿನರಿ ಪೈಪ್ನ ತೆಗೆದು ಅವರು ಆರಾಮಾಗಿ ಯೂರಿನ್ ಮಾಡೋಕ್ಕಾಗ್ತದೆ. ಸೊ 2 ತಿಂಗಳಿಂದ ಅವರು ಪೈಪ್ ಹಾಕೊಂಡು ಸಫರ್ ಮಾಡ್ತಾ ಇದ್ರು. ಯಾವಾಗಲೂ ಪೀನಿಸಲ್ಲಿ ಪೈಪ್ ಇಟ್ಕೊಂಡು ಓಡಾಡೋದು ಅಂದರೆ ಅದೇ ಆದ್ರೂ ತುಂಬ ಕಷ್ಟಕರವಾದ ಎಸ್ಪೆಷಲಿ ಅವರು ಚೆನ್ನಾಗಿ ಓಡಾಡ್ತಿದ್ದಾರೆ ಅಂದರೆ ಅದನ್ನ ಹಿಡ್ಕೊಂಡು ಎಲ್ಲೂ ಹೋಗೋಕ್ಕಾಗಿಲ್ಲ, ಮನೆ ಒಳಗಡೆನೇ ಇರಬೇಕಾಗ್ತದೆ. ಒಂದು ಹೊರಗಡೆ ಯಾವುದೇ ಫಂಕ್ಷನ್ಸ್ಗೆ ಆಗಲಿ ಒಂದು ರೂಟೀನ್ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಇದನ್ನ ಮಾಡೋದ್ರಿಂದ ಅವ್ರಿಗೆ ಪೈಪ್ ಇಂದ ಮಾಡಿ ಅವರು ನ್ಯಾಚುರಲ್ ನಾರ್ಮಲ್ ಯೂರಿನ್ ಪಾಸ್ ಆಗೋಕ್ಕೆ ಒಂದು ಅವ್ರಿಗೆ ಒಂದು ಶಸ್ತ್ರಚಿಕಿತ್ಸೆಯಿಂದ ಅನುಕೂಲ ಆಗುತ್ತೆ. ಸೊ ಇದನ್ನು ಮಾಡಿ ಅವರು ಆರಾಮಾಗಿ ಯೂರಿನ್ ಮಾಡ್ತಾರೆ, ಡಿಸ್ಚಾರ್ಜ್ ಮಾಡಿದ್ವಿ. ಅವ್ರದ್ದು ಒಂದು ಆಸೆ ಏನಂದ್ರೆ ಅವ್ರು ಸ್ಕೂಲ್ ಟೀಚರ್ ಆಗಿದ್ರು. ಸೊ ಪ್ರತಿ ವರ್ಷ ಅವರು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಒಂದು ಸ್ಪೀಚ್ ಕೊಡ್ತಾರೆ. ಸೊ ಈ ಪ್ರಾಬ್ಲಮ್ ಅವ್ರಿಗೆ ಪೈಪ್ ಹಾಕೊಂಡ್ಮೇಲೆ ಅವ್ರಿಗೆ ಮನಸ್ಸಲ್ಲಿ ಒಂದು ಭಯ ಇತ್ತು, ಈ ವರ್ಷ ನನಗೆ ಸ್ಪೀಚ್ ಕೊಡೋಕ್ಕಾಗುತ್ತೋ ಏನೋ ಇಂಡಿಪೆಂಡೆನ್ಸ್ ಡೇಗೆ ಅಂತ. ಸೊ ಅವಾಗ ಅವ್ರಿಗೆ ಈ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಅವರು ಇಂಡಿಪೆಂಡೆನ್ಸ್ ಡೇ ದಿನ ಫ್ಲಾಗ್ ಹಾಸ್ಟ್ ಮಾಡಿ ಅವರು ಫ್ರೀಡಮ್ ಎವ್ರಿ ಇಯರ್ ಏನು ಮಾಡ್ತಾ ಇದ್ರು ಅದನ್ನು ಅವರು ಸೆಲೆಬ್ರೇಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಇದು ನಾವು ಎಂಡೋಸ್ಕೋಪಿ ನೋಡಿದಾಗ ಈ ಒಂದು ಪ್ರಾಸ್ಟೇಟ್ ಅನ್ನೋದು ಬ್ಲಾಡರ್ ಬಾಯ ಹತ್ರ ಇರುವಂತ ಒಂದು ಇದು. ಸೊ ಇದು ಯೂರಿನರಿ ಪೈಪ್. ಸೊ ಈ ಪ್ರಾಸ್ಟೇಟ್ ಅನ್ನೋದು ಬ್ಲಾಡರ್ ಬಾಯ ಹತ್ರ ಇರುವಂತಹ ಒಂದು ಗ್ರಂಥಿ, ಬ್ಲಾಡರ್ ಔಟ್ಲೆಟ್ ಅಂತ ಹೇಳ್ತೀವಿ. ಬ್ಲಾಡರ್ಗೂ ಮತ್ತೆ ಯುರೆಥ್ರಾಗೂ ಜಂಕ್ಷನ್ ಅಲ್ಲಿ ಇರುವಂತಹ ಒಂದು ನಾವು ಎಂಡೋಸ್ಕೋಪ್ ಹಾಕಿ ನೋಡಿದಾಗ ಇವೆರಡೂ ಬ್ಲಾಕ್ ಮಾಡ್ತಾ ಇದೆ. ಇವೆರಡೂ ಪ್ರಾಸ್ಟೇಟ್ ಗ್ರಂಥಿಗಳು ತುಂಬಾ ದೊಡ್ಡದಿರೋ ಗ್ರಂಥಿ. ನಾರ್ಮಲಿ ಅದು ವಾಲ್ನಟ್ ಶೇಪ್ ಸೈಜ್ ಇರುತ್ತೆ, ಒಂದು 15 cc ಇರುತ್ತೆ. ಒಂದು ಸಣ್ಣ ವಾಲ್ನಟ್ ಇರುತ್ತಲ್ಲ ಆ ಶೇಪ್ ಇರುತ್ತೆ. ಇದು ಎಲ್ಲದಾಗಿ ತುಂಬಾ ಒಂದು ಆಲಿಗೇಟೆ ಇದರ ತುಂಬಾ ದೊಡ್ಡದಾಗಿರುವಂತ 2 ಲೋಬ್ಗಳಿರುತ್ತೆ. ಸೊ ಇಲ್ಲಿ ಯೂರಿನ್ ಕಂಟ್ರೋಲ್ ಏರಿಯಾ ಇರುತ್ತೆ, ಬಿಯಾಂಡ್ ಇಲ್ಲಿ ಯೂರಿನ್ ಕಂಟ್ರೋಲ್, ಇದು ಯೂರಿನರಿ ಪೈಪ್. ಸೊ ಅದನ್ನ ಏನ್ ಮಾಡ್ತೀವಿ ನಾವು, ಸೊ ಇದು ಲೇಸರ್ ಫೈಬರ್. ಇದು ಸೇಮ್ ಎಂಡೋಸ್ಕೋಪ್ ಇಂದ ಥ್ರೂ ದ ಯೂರಿನರಿ ಪ್ಯಾಸೇಜ್ ಅಲ್ಲಿ ಪೀನಿಸ್ ಮುಖಾಂತರ ಯೂರಿನ್ ಪ್ಯಾಸೇಜ್ ಅಲ್ಲಿ ಇದನ್ನ ಲೇಸರ್ ಅಲ್ಲಿ ಸ್ಟ್ರೈಟ್ ಔಟ್ ಮಾಡಿ. ಲೇಸರ್ ಅಡ್ವಾಂಟೇಜ್ ಏನಂದ್ರೆ ಅದು ಈ ಒಂದು ಪ್ರಾಸ್ಟೇಟ್ ಅನ್ನೋದು ಹೃದಯಕ್ಕೆ ಹೇಗೆ ಬ್ಲಡ್ ಸಪ್ಲೈ ಇರುತ್ತೆ ಹಾಗೆ ಇದು ಎಲ್ಲ ಕಡೆಯಿಂದ ಇದು ಬ್ಲಡ್ ಸಪ್ಲೈ ಇದೆ. ನಾವು ಕಟ್ ಮಾಡಿದ ತಕ್ಷಣ ಕರೆಂಟಿಗೆ ಆಗಲಿ ಓಪನ್ ಸರ್ಜರಿಗೆ ಆಗಲಿ ಬೇರೆ ವಿಧಾನದಲ್ಲಿ ಕಟ್ ಮಾಡೋದು ತುಂಬಾ ಬೇಡಿಕೆ. ಇದು ಲೇಸರ್ ಅಡ್ವಾಂಟೇಜ್ ಅಂದ್ರೆ ಇದು ಕಟ್ ಮಾಡಿದ್ರೆ ಅಟ್ ದ ಸೇಮ್ ಟೈಮ್ ಆ ಬ್ಲೀಡರ್ಸ್ ನ ಅಲ್ಲೇ ಸ್ಟಾಪ್ ಮಾಡ್ತಾ ಇದೆ. ಸೊ ಅದರಿಂದ ಬ್ಲೀಡಿಂಗ್ ಆಗಲ್ಲ, ಯೂಶಲಿ ಬ್ಲಡ್ ಎಲ್ಲ ಕೊಡೋದು ಅವಶ್ಯಕತೆ ಬರಲ್ಲ, ಮತ್ತೆ ರಕ್ತಸ್ರಾವ ಆಗ್ತಿರೋದ್ರಿಂದ ರಿಕವರಿ ಬೇಗ ಆಗುತ್ತೆ. ಪ್ಲಸ್ ಎಲ್ಲ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ. ಕೆಲವೊಂದ್ಸಲ ನಾವು ಕರೆಂಟ್ ಅಲ್ಲಿ ಮಾಡಿದಾಗ ತುಂಬ ಕೊಟ್ಟು ಸ್ಟ್ರೇಕ್ ಔಟ್ ಮಾಡೋದು, ಇದರಲ್ಲಿ ಏನಾಗುತ್ತೆ ನಾವು ಹುಡುಕಿ ಅಂದ್ರೆ ಈ ಒಂದು ಕ್ಯಾಪ್ಸೂಲ್ ಹತ್ರ ಹೋಗಿ ಕ್ಯಾಪ್ಸೂಲ್ ಇಂದ ಅದನ್ನ ಕಂಪ್ಲೀಟ್ ಆಗಿ ಆಲ್ ಅರೌಂಡ್ ಸಪರೇಟ್ ಮಾಡಿ ರೆಡ್ ಪೈಪಲ್ಲಿ ಅದನ್ನ ಕಾನ್ಸಂಟ್ರೇಷನ್ ಮಾಡಿ ಅದನ್ನ ನಾವು ಸಕ್ಔಟ್ ಮಾಡ್ತೀವಿ. ಸೊ ದಟ್ ಹೊಟ್ಟೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟಿಚ್ ಇರಲ್ಲ, ರಕ್ತಸ್ರಾವ ಆಗಲ್ಲ. ಸೊ ರಿಕವರಿ ಬಹಳ ಬೇಗ ಆಗುತ್ತೆ. ಸೊ ಬೇಗ ರಿಕವರ್ ಆಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಹೋಗ್ಬೋದು. ಆಪರೇಷನ್ ಆದ್ಮೇಲೆ ಅವ್ರಿಗೆ ಹೊಟ್ಟೆ ಕಟ್ ಮಾಡದೇ ಇರೋದ್ರಿಂದ ಅವರು ಪೇನ್ ಇರಲ್ಲ, ಮತ್ತೆ ಅವರು ರುಟೀನ್ ಕೆಲಸಗಳು ಮಾಡ್ಕೋಬೋದು. ಅವರು ರೆಗ್ಯುಲರ್ ಸರ್ವಿಸ್, ಸ್ನಾನ ಮಾಡೋದು, ಊಟ ಮಾಡೋದು, ವಾಕ್ ಮಾಡೋದು, ಅದೇನು ಕೆಲಸ ಮಾಡ್ಬೋದು, ಅವರು ದಿನನಿತ್ಯದ ಕೆಲಸಗಳನ್ನ ಅವರು ಮಾಡ್ತಿರ್ತಾರೆ. ಮತ್ತೆ ಯೂರಿನ್ ಅನ್ನು ಮುಂಚೆ ಹೇಗೆ ಹೋಗ್ತಾ ಇತ್ತು ಅದೇ ತರ ನಾನು ಈಸಿಯಾಗಿ ಫ್ಲೋ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಮತ್ತೆ ಇದರಿಂದ ಮಾಡಿದ ರಿಕರೆನ್ಸ್ ಮತ್ತೆ ಬರ್ದಂಗೆ ಎಲ್ಲರದ್ದು
ಲಿವರ್ ಕರೆಂಟ್ ಮುಖಾಂತರ ಎಲ್ಲ ಬೇರೆ ಮುಖಾಂತರ ಮಾಡಿದಾಗ ಅದರ ರಿಕರೆನ್ಸ್ ರೇಟ್ ಜಾಸ್ತಿ ಇದರಲ್ಲಿ ಕಡಿಮೆ ಆಗ್ತದೆ. ಸೊ ಇದು ಆ ಟಿಶ್ಯೂಸ್ ಲೇಸರ್ ಬ್ರೇಕ್ ಔಟ್ ಮಾಡಿ ಆಸಿಲೇಟ್ ಮಾಡಿ ತೆಗೆದಿರುವಂತಹ ಬಯಾಪ್ಸಿ ಮಾಡಿ ಯಾವ ತರ ವಿನಯನ ಕ್ಯಾನ್ಸರ್ ಅಂತ. ನೆಕ್ಸ್ಟ್ ಸೊ ಯೂರಿನ್ ಇಂಪ್ಲಿಮೆಂಟ್ ವೀಕ್ ಆದ್ಮೇಲೆ ಅವರು ಮನೆಯಲ್ಲಿ ಒಂದು ಫ್ಲಾಗ್ ನ ಆಯ್ಕೆ ಮಾಡಿ ಅವರು ಅವರ ನಮಗೆಲ್ಲ ಒಂದು ಸಲಹೆ ಕೊಟ್ಟಿದ್ರು. ನೀವು ನಿಮ್ಮ ಸೆಲ್ಫಿ ಒಂದು ವಿಡಿಯೋ ತಗೊಂಡು ನಮಗೆ ಕಳಿಸ್ಕೊಡಿ. ಅದನ್ನು ಅವರು ಮಾಡಿ ಸರ್ಜರಿ ಆದ್ಮೇಲೆ ಮಾತಾಡ್ತಾ ಇರುವಂತಹ ವಿಡಿಯೋ. ಸೊ ಇವಾಗ ಚೆನ್ನಾಗಿದ್ದಾರೆ, ಫಾಲೋಅಪ್ ಬಂದಿದ್ರು, ಇವರೇನು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಮುಂಚೆ ಯೂರಿನ್ ಬರೋದು ಹಾಗೆ ಮಾಡ್ತಿದ್ದಾರೆ. ದಿನದಿಂದ ಅವ್ರ ಏನು ಅಪ್ಡೇಟ್ ಆಗಿ ಮನೆಗೆ ರೆಗ್ಯುಲರ್ ಕೆಲಸಗಳು ಏನು ಮಾಡ್ತಾ ಇದ್ದಾರೆ. ಮೇಜರ್ ಸರ್ಜರಿ ಆದ್ರೂ ಸೈಡ್ ಎಫೆಕ್ಟ್ಸ್ಗಳು ಇದ್ದೇವೆ. ಸೊ ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂದ್ರೆ ಕೆಲವು ಸಲ ಈ ಒಂದು ಪ್ರಾಸ್ಟೇಟ್ ಸರ್ಜರಿ ಮಾಡಿದಾಗ ಬ್ಲೀಡಿಂಗ್ ಆಗೋ ರಿಸ್ಕ್ ಇರುತ್ತೆ, ಎಸ್ಪೆಷಲಿ ಇನ್ಫೆಕ್ಷನ್ ಇಂದ ಮಾಡಿದಾಗ ಇಲ್ಲ ಇದು. ಆದ್ರೆ ಬೇರೆ ವಿಧಾನಗಳನ್ನ ನಾವು ಲೆಕ್ಕಕೊಂಡಾಗ, ಈಗ ಕರೆಂಟಲ್ಲಿ ಮಾಡೋ ವಿಧಾನ ಆಗಲಿ, ಓಪನ್ ಮಾಡೋ ವಿಧಾನ ಆಗಲಿ, ಲ್ಯಾಪ್ರೋಸ್ಕೋಪಿ ಮಾಡೋ ವಿಧಾನ ಆಗಲಿ ತಗೊಂಡಾಗ ಈ ಲೇಸರ್ ಅಲ್ಲಿ ಬ್ಲೀಡಿಂಗ್ ಆಗೋ ರಿಸ್ಕ್ ಬಹಳ ಕಡಿಮೆ. ಅಂದ್ರೆ 0.1% ಅಲ್ಲಿ 1000 ಪೀಪಲ್ ಮಾಡಿದ್ರೆ ಯಾರೋ ಒಬ್ರಿಗೆ ಬ್ಲಡ್ ಕೊಡ್ಬೇಕಾಗಿ ಬರ್ಬೋದು. ಅದೇ ಬೇರೆ ವಿಧಾನಗಳಲ್ಲಿ ಮಾಡಿದಾಗ ಬ್ಲೀಡಿಂಗ್ ಅಂದ್ರೆ ಟ್ರಾನ್ಸ್ಫ್ಯೂಷನ್ ರೇಟ್, ಬ್ಲೀಡಿಂಗ್ ಆಗಿ ಬ್ಲಡ್ ಕೊಡಬೇಕಾದಂತ ಅವಶ್ಯಕತೆ 2 to 8% ಇರುತ್ತೆ. ಇದ್ರಲ್ಲಾದ್ರೆ ಬಹಳ ಮಿನಿಮಲ್ ಇರುತ್ತೆ. ಸೊ ಈ ಲೇಸರ್ ಅಡ್ವಾಂಟೇಜ್ ಏನಂದ್ರೆ ಅದು ಇಮಿಡಿಯೇಟ್ ಆಗಿ ಅಲ್ಲಿ ಬ್ಲೀಡರ್ಸ್ ನ ಸ್ಟಾಪ್ ಮಾಡುತ್ತೆ, ಅಟ್ ದ ಸೇಮ್ ಟೈಮ್ ಸ್ಪ್ರೇಕ್ ಔಟ್ ಮಾಡುತ್ತೆ. ಎರಡು ಪ್ರಾಪರ್ಟಿ ಇರುತ್ತೆ ಈ ಲೇಸರ್. ನಾವೇನಂದ್ರೆ ಇಂಗ್ಲಿಷ್ ಹೇಳ್ಬೇಕಂದ್ರೆ ಕಟಿಂಗ್ ಅಂಡ್ ಕೋಆಗುಲೇಷನ್ ಅಂತೀವಿ. ಅದು ಕಟ್ಟು ಮಾಡುತ್ತೆ ಪ್ಲಸ್ ಕೋಆಗುಲೇಟ್ ಅಂದ್ರೆ ಆ ಬ್ಲೀಡರ್ ನ ಸ್ಟಾಪ್ ಮಾಡುತ್ತೆ. ಸೇಮ್ ವಿದಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಎರಡೂ ಮಾಡ್ತಾ ಇರುತ್ತೆ. ಅದರಿಂದ ಇದರಲ್ಲಿ ಬ್ಲೀಡಿಂಗ್ ಆಗೋದು ಬಹಳ ಕಡಿಮೆ. ಎರಡನೇದು ಕೆಲವು ಸಲ ಯೂರಿನ್ ಕಂಟ್ರೋಲ್, ಎಸ್ಪೆಷಲಿ ಪ್ರಾಸ್ಟೇಟ್ ಸರ್ಜರಿ ಮೇನ್ ಭಯ. ಯಾವುದೇ ವ್ಯಕ್ತಿಗೆ ಮಾಡಿಸ್ಬೇಕಂದ್ರೆ ಕೆಲವು ಸಲ ಆಪರೇಷನ್ ಆದ್ಮೇಲೆ ಯೂರಿನ್ ಕಂಟ್ರೋಲ್ ಇರುತ್ತಾ ಅನ್ನೋ ಒಂದು ವರೀಸಮ್ ಇರುತ್ತೆ. ಎಸ್ಪೆಷಲಿ ಕರೆಂಟ್ ಅಲ್ಲಿ ಮಾಡಿದಾಗ, ಓಪನ್ ಅಲ್ಲಿ ಮಾಡಿದಾಗ ನಮಗೆ ಬ್ಲೀಡಿಂಗ್ ಆಗ್ತಿದ್ರೆ ಇಲ್ಲ ತುಂಬಾ ಒಂದು ಟೈಮ್ ತಗೋತಾ ಇದ್ರೆ ನಾವು ಸ್ಪಿಂಟರ್ ಹತ್ರ ಹೋಗಿ ಸ್ಪಿಂಟರ್ ನ ಡ್ಯಾಮೇಜ್ ಮಾಡೋದು ಜಾಸ್ತಿ. ಲೇಸರ್ ಏನಂದ್ರೆ ಬಹಳ ಪ್ರಿಸೈಸ್ ಆಗಿದೆ. ನಾವು ಕರೆಂಟ್ ಯೂಸ್ ಮಾಡಿದಾಗ ಕರೆಂಟ್ ಟಿಶ್ಯೂ ಟಚ್ ಮಾಡಿದಾಗ ಅಕ್ಕಪಕ್ಕ ಟಚ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಲೇಸರ್ದು ಅಡ್ವಾಂಟೇಜ್ ಏನಂದ್ರೆ ಬಹಳ ಪ್ರಿಸಿಷನ್ಗೆ ಇದಕ್ಕೆ ಬಹಳ ಮಹತ್ವ ಇದೆ ಲೇಸರ್ಗೆ. ಈ ಲೇಸರ್ ಏಕೆಂದ್ರೆ ನಾವು ಎಲ್ಲಿ ಫೋಕಸ್ ಮಾಡ್ತೀವೋ ಅಲ್ಲಷ್ಟೇ ಅದು ಆಕ್ಟ್ ಮಾಡುತ್ತೆ, ಅಕ್ಕಪಕ್ಕ ಟಿಶ್ಯೂಗೆ ಏನು ಡ್ಯಾಮೇಜ್ ಮಾಡುತ್ತೆ. ಸೊ ಆದ್ರಿಂದ ಯೂರಿನರಿ ಇಂಪಾರ್ಟೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇದು ಬಹಳನೇ ಕಡಿಮೆ ಇದೆ. ಸೊ ಒಂದು ಇನ್ಕಾಂಟಿನೆನ್ಸ್ ಯೂರಿನ್ ಕಂಟ್ರೋಲ್ ಇದೆ ಇರೋದು, ಬ್ಲೀಡಿಂಗ್ ಎರಡೂ ಬಹಳ ಅಡ್ವಾಂಟೇಜ್ ಇದೆ ಈ ಒಂದು ಟೆಕ್ನಾಲಜಿ ಮಾಡಿದಾಗ. ಸೊ ಅದರಿಂದ ಈವನ್ ಏಜ್ ಆದಂಗೆಲ್ಲ ಈ ಸರ್ಜರಿನ ನಾವು ಕರೆಕ್ಟಾಗಿ ಮಾಡೋದು ಬಂದಾಗ ಕಾಂಪ್ಲಿಕೇಶನ್ಗಳು ಜಾಸ್ತಿ ಆಗ್ತದೆ. ಬ್ಲೀಡಿಂಗ್ ಆಗ್ಬೋದು, ಫ್ಲೂಯಿಡ್ ಅಬ್ಸರ್ವ್ ಆಗಿ ಹಾರ್ಟ್ ಮೇಲೆ ಪ್ರೆಷರ್ ಬಿಡ್ಬೋದು. ಸೊ ಈ ಲೇಸರಿಂದ ಮಾಡೋದ್ರಿಂದ ಈ ಒಂದು ಪ್ರಾಬ್ಲಮ್ಗಳು, ಈ ಒಂದು ಕಾಂಪ್ಲಿಕೇಶನ್ಗಳು ನಮಗೆ ಬಹಳ ಕಡಿಮೆ ಇರುತ್ತೆ. ಆದ್ರಿಂದ ಎಷ್ಟೇ ವಯಸ್ಸಾದ್ರೂ ಅವರಿಗೆ ನಾವು ಒಂದು ಪ್ರೊಸೀಜರ್ ಮಾಡಿ ಅವ್ರಿಗೆ ಈ ಒಂದು ಪ್ರಾಬ್ಲಮ್ ಇಂದ ನಡ್ತಾ ಇರ್ತಾರೆ. ಯಾವಾಗಲೂ ಪೈಪ್ ಹಾಕೊಂಡು ಯೂರಿನ್ ಮಾಡೋಕ್ಕಾಗದೆ ಒಂದು ತೊಂದರೆ ಇರ್ತಾರೆ. ಅದನ್ನ ನಾವು ಪೈಪಿಂದ ಮಾಡಿ ಅವರು ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಅವರ ನಾರ್ಮಲ್ ಯೂರಿನರಿ ಪ್ಯಾಸೇಜ್ ಇಂದ ಯೂರಿನ್ ಬರೋಂತೆ ನಾವು ಮಾಡ್ತೀವಿ. ಪ್ರಿಕಾಷನ್ ಯಾವ ರೀತಿ? ಹೌದು, ಒಳ್ಳೆ ಕ್ವಶನ್. ಈಗ ಸುಮಾರು ಜನ ಕೇಳ್ತಾರೆ ಏನಕ್ಕೆ